ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ನೀಸ್ ಲೈಫ್ ಬೋಟ್. ಎಲ್ಲರೂ ಹ್ಯಾಪಿಯಾಗಿ ಖುಷಿಯಾಗಿ ಆರೋಗ್ಯವಾಗಿ ಇದ್ದೀರಾ ಅಂತ ಭಾವಿಸ್ಕೊಂಡು ನಾನು ಈ ವ್ಲಾಗ್ಸ್ನ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಇವತ್ತು ನಾನು ಬಂದಿರೋದು ಚಿಕ್ಕ ತಿರುಪತಿ ಅನ್ನೋ ಊರಿಗೆ. ಅಲ್ಲಿ ಚಿಕ್ಕ ತಿರುಪತಿ ಅನ್ನೋ ಟೆಂಪಲ್ ಇದೆ, ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ಇದು ತುಂಬಾ ಫೇಮಸ್ ಆದ ಪುರಾತನವಾದ ದೇವಸ್ಥಾನ. ದೊಡ್ಡ ತಿರುಪತಿ ಬಂದು ಆಂಧ್ರ ಪ್ರದೇಶದಲ್ಲಿದೆ, ಚಿಕ್ಕ ತಿರುಪತಿ ಬಂದು ಕರ್ನಾಟಕದಲ್ಲೇ ಇರೋದು. ಈ ಊರ ಹೆಸರು ಕೂಡ ಚಿಕ್ಕ ತಿರುಪತಿನೇ ಅಂತಾರೆ. ಸೊ ಸರ್ಜಾಪುರ ಹತ್ರ, ಆನೇಕಲ್ ತಾಲೂಕು ಸರ್ಜಾಪುರ ಹತ್ರ ಬರುತ್ತೆ. ಇದು ಚಿಕ್ಕ ತಿರುಪತಿ ಗ್ರಾಮ ಅಂತ. ಅದರಲ್ಲಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ನಾನು ಚಿಕ್ಕ ವಯಸ್ಸಿಂದನೂ ಇದನ್ನು ನೋಡ್ತಾ ಇದ್ದೀನಿ, ಈ ದೇವಸ್ಥಾನನ. ಸೊ ಇಲ್ಲಿಗೆ ನನ್ನ ಮಕ್ಕಳಿಗೆ ನಾನು ಮುಡಿ ಕೊಡೋದಕ್ಕೆ ಬಂದಿದ್ದೀನಿ. ನೋಡಿ, ಇವಾಗೆಲ್ಲ ಬೋಡಿ ಮಾಡಿದ್ದಾಯಿತು ಇಬ್ಬರು ಮಕ್ಳಿಗೂ. ಅರ್ಕೆ ಏನಿಲ್ಲ, ಜಸ್ಟ್ ದೇವ್ರು ನೋಡೋಕ್ಕೆ ಬಂದಾಗ ನಾನು ಮನಸ್ಸಿಗೆ ಅನ್ನಿಸ್ತು, ನನ್ನ ಮಕ್ಕಳು ಮಾಡಿಸ್ದೆ ಬೋಡಿನ. ಇವಾಗ ನಾವೆಲ್ಲ ದೇವರ ದರ್ಶನಕ್ಕೆ ಲೈನಲ್ಲಿ ನಿಂತ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ತಿರುಪತಿ ದೇವಸ್ಥಾನ, ದೊಡ್ಡ ತಿರುಪತಿಯಲ್ಲಿ ದೇವರು ದೊಡ್ಡದಾಗಿ ನಿಂತಿರ್ತಾರಲ್ವ, ಇಲ್ಲಿ ಚಿಕ್ಕದಾಗಿರ್ತಾರೆ ದೇವರು. ಅಂದರೆ ನನ್ನ ಫಸ್ಟ್ನೇ ಮಗ ಅಷ್ಟೇ ಇರುತ್ತೆ ದೇವರು. ಮತ್ತು ಶ್ರೀದೇವಿ ಭೂದೇವಿ ಪಕ್ಕದಲ್ಲಿ ನಿಂತಿರ್ತಾರೆ. ದೇವರು ಕ್ಯಾಪ್ಚರ್ ಮಾಡೋಣ ಅಂದರೆ ದೇವಸ್ಥಾನಕ್ಕೆ ಮೊಬೈಲ್ಸ್ ಅಲೋ ಇಲ್ಲ. ಸೊ ಅದಕ್ಕೆ ನಾನು ನಿಮಗೆ ದೇವ್ರನ್ನ ತೋರ್ಸೋಕ್ಕಾಗ್ತಾಯಿಲ್ಲ. ಆದರೆ ನಾನು ದೇವಸ್ಥಾನನ ಆದಷ್ಟು ಕವರ್ ಮಾಡ್ತೀನಿ. ನಿಮ್ಗೆ ಯಾರಾದರೂ ಇಲ್ಲಿ ಹತ್ರ ಇದ್ದರೆ ಅಥವಾ ಹೋಗ್ಬೇಕು ಅನ್ಸ್ಕೊಂಡ್ರೆ ಒಂದು ಸತಿ ಟ್ರೈ ಮಾಡಿ ಚಿಕ್ಕ ತಿರುಪತಿ. ತುಂಬ ದೇವರಂತೂ ತುಂಬ ಅದ್ಭುತವಾಗಿರುತ್ತೆ. ಜಾಗನೂ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ನೋಡಿ, ಈ ಥರ ಇಲ್ಲಿ ದೇವರು ಇರುತ್ತೆ, ಗರ್ಭಗುಡಿ ಇದು ದೇವಸ್ಥಾನ. ಇಲ್ಲಿ ವೆಂಕಟೇಶ್ವರ ಸ್ವಾಮಿ, ಶ್ರೀದೇವಿ ಭೂದೇವಿ ಇರ್ತಾರೆ. ನೋಡಿ, ದೇವಸ್ಥಾನ ಒಳಗಡೆ ಈ ರೀತಿ ಇರುತ್ತೆ. ಟೆಂಪಲ್ ಇನ್ಸೈಡ್ ನಾವು ಮೊಬೈಲು ಏನು ಶೂಟ್ ಮಾಡೋ ಹೋಗಿಲ್ಲ. ಸೊ ಅದಕ್ಕೋಸ್ಕರ ನಾನು ಇಲ್ಲಿಂದನೇ ನಿಮಗೆ ದೇವಸ್ಥಾನ ತೋರಿಸ್ತಾ ಇದ್ದೀನಿ, ದರ್ಶನ ಮಾಡ್ತೀನಿ. ನಮ್ದು ಇವಾಗ ದೇವ್ರ ದರ್ಶನ ಎಲ್ಲ ಮುಗೀತು. ಸೊ ಚೆನ್ನಾಗಿ ದೇವ್ರ ದರ್ಶನ ಆಯಿತು ನಮಗೆ. ಇದು ಮೊದಲನೇ ಆಷಾಢ ದಿನಗಳು ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಮೊದಲನೇ ಶನಿವಾರ ಅಂತಾರೆ. ಸೊ ಆ ದಿನ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ. ನೋಡಿ, ನನ್ನ ಮಗ ಅಂತೂ ಆಟ ಸಾಮಾನಲ್ಲಿ ಗದೆ ಸೆಲೆಕ್ಟ್ ಮಾಡ್ಕೊಂಡ. ಅವನು ಆಂಜನೇಯ ಭಕ್ತ. ಸೊ ಆಂಜನೇಯ ಹೇಗೆ ಸ್ಟೆಪ್ ಹಾಕ್ತಾರೆ, ಹೇಗಿರ್ತಾರೆ ಇಷ್ಟ. ಜಾನಿ ಈಟಿಂಗ್ ಶುಗರ್, ಟೆಲ್ಲಿಂಗ್ ಲೈ, ಓಪನ್ ಯರ್ ಮೌತ್, open your mouth. Jai Shri Ram. Hello. It's Papa. Eating sugar. Johnny. ಹಾಯ್ ಫ್ರೆಂಡ್ಸ್, ನೋಡಿ ಚಿಕ್ಕ ತಿರುಪತಿ ದೇವರ ದರ್ಶನ ಚೆನ್ನಾಗಾಯ್ತು. ಮೊದಲನೇ ಶನಿವಾರ. Johnny. Yes, Papa. ಸೊ ನೋಡಿ, ಇಲ್ಲಿ ಒಂದು ಪ್ರಮೋಷನ್ ಆಗಿದೆ. ಇಲ್ಲಿ ಒಂದು ಪ್ರಮೋಷನ್ ಆಗಿದೆ. ಮಕ್ಕಳೆಲ್ಲ ಬಾಡಿ ಸೊ ಎಲ್ಲ ನೀಟಾಗಿ ಕೂಲ್ ಆಗಿದೆ. ಪರ್ಚೇಸ್ ಮಾಡಿದ್ದೆ ನನ್ನ ಮಗ. ಗದೆ ನೋಡಿ, ಹೇಳಿಕೊಂಡೆಲ್ಲ ಮಾಡಕ್ ಬಿಟ್ಟು ನಾನು ಲಕ್ಷ್ಮಿ ವೆಂಕಟರಮಣ ಗೋವಿಂದ. ನಮ್ಮ ಈ ಯಾತ್ರೆ ಚೆನ್ನಾಗಿ ನಡೀತು. ನೋಡಿ, ಮಳೆ ಬರ್ತಾ ಇದೆ. ನೋಡು, ವೆದರ್ ನೋಡಿ ಎಷ್ಟು ತಣ್ಣಗಿದೆ, ತುಂಬ ಚೆನ್ನಾಗಿದೆ ವೆದರು. ಈ ವೆದರಲ್ಲಿ ಬಿಸಿ ಬಿಸಿ ಕಾಫಿ, ಮಸಾಲೆ ಒಡೆಯೋದು ತುಂಬ ಚೆನ್ನಾಗಿರುತ್ತೆ. ಮಳೆ ಅಷ್ಟೊಂದೇನು ಬರ್ತಿಲ್ಲ, ಬಟ್ ತುಂತುರು ಹನಿಗಳು ಸ್ಟಾರ್ಟ್ ಆಗಿದೆ. ಬಟ್ ಚೆನ್ನಾಗಿದೆ, ತಂಪಾದ ತಂಗಾಳಿ. ನನಗಂತೂ ಈ ವೆದರಲ್ಲಿ ಜರ್ನಿ ಮಾಡೋಕ್ಕೆ ತುಂಬಾ ಇಷ್ಟ. ಮತ್ತು ನೋಡೋಕ್ಕೆ ಮತ್ತು ಪ್ರಕೃತಿಯಲ್ಲಿ ಇರೋಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ಸೊ ನನ್ನ ಲಕ್ಕು ನೋಡಿ, ಆ ಥರ ನೋಡಿ, ಮೋಡಗಳೆಲ್ಲ ನೀರು ತುಂಬಿಕೊಂಡು ಮೋಡಗಳು ಕವರ್ ಆಗಿದ್ದಾವೆ. ನಾವು ಮನೆ ರೀಚ್ ಆಗೋಷ್ಟರಲ್ಲಿ ಮೇ ಬಿ ಮಳೆ ಬರುತ್ತೆ. ಸೊ ಇವಾಗಂತೂ ಪ್ರಕೃತಿ ಮಳೆ ಬರೋ ಥರ ಕ್ರಿಯೇಟ್ ಆಗ್ತಾಯಿದೆ. ನೋಡೋದಕ್ಕೆ ತುಂಬ ಸುಂದರವಾಗಿ ಕಾಣಿಸ್ತಾ ಇದೆ ನನಗೆ. ನಾನು ಆಲ್ಮೋಸ್ಟ್ ನಾನು ಎಲ್ಲ ವಿಡಿಯೋದಲ್ಲಿ ತೋರಿಸ್ತಾ ಇರ್ತೀನಿ ನೇಚರ್ ನೋಡಿ ಅಂತ. ಯಾಕಂದರೆ
ಪ್ರಕೃತಿನೇ ನಮ್ಮ ಜೀವನ, ಅದು ಬಿಟ್ಟರೆ ಬೇರೆ ಏನೂ ಇರೋದಿಲ್ಲ. ಅದು ತಣ್ಣಗೆ ಚೆನ್ನಾಗಿ ಪ್ರಕೃತಿ ಇದ್ದರೆ ನಮ್ಮ ಲೈಫು, ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಭಾವನೆ. ಸೊ ಅದಕ್ಕೆ ನಾನು ನೇಚರ್ ಎಲ್ಲೇ ಹೋದ್ರೂ ಮಿಸ್ ಮಾಡಲ್ಲ. ನೀವು ನೋಡಿ ಎಂಜಾಯ್ ನಾವಿನ್ನ ರೋಡ್ ಮೇಲೆನೇ ಇದ್ದೀವಿ, ನಮ್ಮ ಮನೆ ನೋಡಿ ನಮ್ಮ ನಾಮಗಳೆಲ್ಲ ಹೋದ್ರು ನಾವು ರೋಡ್ ಮೇಲೆನೇ ಎಲ್ಲರೂ ಇದ್ದೀವಿ. ಊಟ ಮಾಡಿಬಿಟ್ಟು ರೆಸ್ಟ್ ಮಾಡಬೇಕು. ನೆಕ್ಸ್ಟ್ ಹೊಟ್ಟೆ ಹಸಿತಾ ಇದೆ, ಮನೆಗೆ ಹೋಗ್ಬಿಟ್ಟು ಉಪ್ಪು ಸಾರು ರೆಡಿಯಾಗಿ ಅನ್ನ ಹಾಕೊಂಡು ತಿನ್ಬಿಟ್ವಿ, ತುಪ್ಪ ಹಾಕೊಂಡು ತಿನ್ಬಿಟ್ಬೇಕು. ಸೊ ನೋಡಿ ಇಲ್ಲಿ ಇಲ್ಲೊಬ್ರು ಯಾವ ರೀತಿ ಕುತ್ಕೊಂಡು ಕಳ್ಳೆಪುರಿನ ತಿಂತಿದ್ದಾರೆ. ನೀವೇನಾದ್ರೂ ಮಾಡ್ಕೊಳ್ಳಿ ಅಂದ್ಬಿಟ್ಟು ತಿಂತಿದ್ದಾನೆ. ಸೊ ಮಕ್ಕಳ ಜೊತೆ ಫ್ಯಾಮಿಲಿ ಜೊತೆ ಇರೋದು ತುಂಬ ಖುಷಿ. ನೋಡಿ ನಾವು ಚೇಂಜ್ ಮಾಡ್ಕೊಂಡು ಬರೋಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಗೇ ಬಿಟ್ಟು ಜೋರಾಗಿ ಬಿದ್ದು ನೋಡಿ ನನಗೆ ಬೀಳ್ತಾ ಇದ್ದಾರೆ. ನನ್ನ ಮಕ್ಕಳಂತೂ ಏನ್ ಮಾಡ್ತಿದ್ದೀಯ ನೀನು? ಬಾಲ್ ನೋಡ್ತೀಯಾ? ಏನೂ ಇಲ್ಲ, ಎಲ್ಲ ಟೈಮು ಆಟ ಆಡ್ತಿರ್ತಾರೆ. ಮಳೆ ಜೊತೆ ಮಕ್ಕಳು ಇರಬೇಕು. ನಾವು ಕೂಡ ನೆನೀತೀವಿ, ಮಳೆ ಬಂದರೆ ಮಾತ್ರ ಮಿಸ್ ಮಾಡಲ್ಲ. ನಾನು, ನಮ್ಮ ಹಸ್ಬೆಂಡು, ನಮ್ಮ ಇಬ್ಬರು ಮಕ್ಕಳು ತುಂಬ ಚೆನ್ನಾಗಿ ಮಳೆಯಲ್ಲಿ ಆಟ ಆಡ್ತೀವಿ, ಎಂಜಾಯ್ ಮಾಡ್ತೀವಿ ಆ ನಿಮಿಷನ ಆ ಟೈಮಲ್ಲಿ. ಗಾಡ್ ಬ್ಲೆಸ್ಸಿಂಗ್ ಅಂತ ನನ್ನ ಭಾವನೆ ಇದು. ಯಾವಾಗೂ ಮಳೆ ಬೀಳಲ್ಲ, ಮಳೆ ಬಿದ್ದದಂತೂ ನಾವು ಮಿಸ್ ಮಾಡಲ್ಲ. ಆ ಮಳೆಯಲ್ಲಿ ನಾವು ಆಟ ಆಡೋದು, ವಾಕ್ ಮಾಡೋದು, ತಗಲ್ತೈತೆ ಜೋರಾಗಿ. ಈ ಥರ ಎಲ್ಲ ನಾವು ಹಾಡ್ತಾ ಇರ್ತೀವಿ. ಇಲ್ಲಿ ಟೂರ್ನಮೆಂಟ್ ನಡೀತಾ ಇದೆ, ಮೇಲೆ ಮಳೆ ಬರ್ತಾ ಇದೆ. ಮಕ್ಕಳ ಥರನೇ ಇರಬೇಕು, ಆವಾಗಲೇ ನಮ್ಮ ಮನಸ್ಸು, ಇಲ್ಲಿ ಫುಟ್ಬಾಲ್ ಮ್ಯಾಚ್ ಕಾಂಪಿಟೇಷನ್ ನಡೀತಾ ಇದೆ ನೋಡಿ. ಒಬ್ಬರು ಭೀಮಾ, ಅನ್ನೋದು ನನ್ನ ಭಾವನೆ. ನಾನು ಅರ್ಜುನ, ಪಾಲಿಸ್ತೀನಿ ನಿಜ. ಏನೇ ಬರಲಿ ಲೈಫಲ್ಲಿ ಕೃಷ್ಣ, ಹ್ಯಾಪಿಯಾಗಿರ್ಬೇಕು, ಖುಷಿಯಾಗಿರಬೇಕು. ನಮ್ಮ ಮನಸ್ಸು ಯಾವಾಗೂ ಶುದ್ಧವಾಗಿರಬೇಕು. ನಾವು ಮಾಡೋ ಎಲ್ಲ ಕೆಲಸಗಳು ಒಳ್ಳೆಯದಾಗಿ ನೋಡಿ ಎಂತ ಶಾಟ್ ಹೊಡೆದವರು. ಅದೇ ಗೋಲ್. ಏಯ್ ಬೈ ಕಡೆ. ನಮಗೆ ಬ್ಲೆಸ್ಸಿಂಗ್ಸ್ ಕೊಡೋದು ನಾವು ಮಾಡೋ ಕೆಲಸಗಳು. ನೋಡಿ ಇವಾಗ ಫುಟ್ಬಾಲ್ ಮ್ಯಾಚ್ ನಡೀತಿದೆ, ಪಟ 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 ಅಂತ ಆಡ್ತಾ ಇಲ್ಲಿ ಬಾ. ಇದ್ದಾರೆ. ಸೊ ನಾನು ಇಲ್ಲಿ ನಿಲ್ತಾ ಇದ್ದೀನಿ. ಕ್ಯಾಮ್ರಾ ಕೈಯಲ್ಲಿರೋದ್ರಿಂದ ನಾನು ಅಂಬ್ರೆಲ್ಲ ಇಟ್ಕೊಂಡಿದ್ದೀನಿ, ಯಾಕಂದರೆ ಮೊಬೈಲು ನೀರು ಬಿದ್ದರೆ ಪಟಾಶ್ ಆಗಿಬಿಡುತ್ತೆ ಅಂತ. ನೋಡಿ ಈ ಥರ ಚೆನ್ನಾಗೆಲ್ಲ ಆಟ ಆಡ್ತಿದ್ದೀವಿ. ಇವಾಗ ಒಂದು 1/2 hour ಟೈಮ್ ಇದೆ ನಮ್ಮ ಹತ್ರ. ಗೋಲ್. ಅಷ್ಟರಲ್ಲಿ ನಾವು ಏನ್ ಮಾಡ್ತಿದ್ದೀರಾ ಇಲ್ಲಿ ನೀವೆಲ್ಲ? ಆಟ ಆಡಿ ಎಂಜಾಯ್ ಮಾಡಿ ಮಳೆಯಲ್ಲಿ ನಿಂತಿದ್ದೀರಾ? ಚಿಕ್ಕ ಮಗು ಗದೆ ಆ ಕಡೆ ಬಾ, ಆ ಕಡೆ ಬಾ. ಬನ್ನಿ. ತುಂಬ ಚೆನ್ನಾಗಿ ಬನ್ನಿ ಆ ಕಡೆ ಹೋಗೋಣ ಬನ್ನಿ. ಮಕ್ಕಳನ್ನ ನೇಚರ್ ಜೊತೆ ಬೆಳೆಯೋದು ಬಿಡಿ. ಅವ್ರಿಗೆ ಯಾವುದೇ ಕಾಯಿಲೆ ಬರಲ್ಲ. ಅವರು ಹೆಲ್ತಿಯಾಗಿರ್ತಾರೆ, ತುಂಬ ಆ್ಯಕ್ಟಿವ್ ಆಗಿರ್ತಾರೆ. ಮತ್ತು ಅವ್ರಿಗೆ ಗೊತ್ತಾಗುತ್ತೆ ಅವ್ರನ್ನ ಅವ್ರು ಹೇಗೆ ಪ್ರೊಟೆಕ್ಟ್ ಮಾಡ್ಕೋಬೇಕಂತ. ಮತ್ತು ನೇಚರ್ನು ಅಷ್ಟೇ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಮಕ್ಕಳು ಬೆಳೀತಾರೆ. ಸೊ ಅದನ್ನು ನಾನು ಫಾಲೋ ಮಾಡ್ತಾ ಇದ್ದೀನಿ. ನನ್ನ ಮಕ್ಕಳನ್ನ ಬೆಳೆಸ್ತೀನಿ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಇವತ್ತಿನ ದಿನ ತುಂಬ ಸುಂದರವಾಗಿತ್ತು ನಂದು. ಏನಂದರೆ ಇವತ್ತು ನಾವೆಲ್ಲ ಏನು ಚಿಕ್ಕ ತಿರುಪತಿಗೆ ಹೋಗಿದ್ವಿ. ಚಿಕ್ಕ ತಿರುಪತಿಯಿಂದ ನಾವು ಮಕ್ಕಳಿಗೆಲ್ಲ ಬೋಡಿ ಮಾಡಿಸ್ಕೊಂಡು ಏನು ವೆಂಕಟರಮಣ ಸ್ವಾಮಿ ದರ್ಶನ ಮಾಡಿಕೊಂಡು ಸೊ ಅಲ್ಲಿಂದ ಬಂದ್ವಿ. ಬರೋಸತ್ತು ನೋಡಿ ಎಷ್ಟು ಚೆನ್ನಾಗಿ ಮಳೆ ಬೀಳ್ತಾ ಇದೆ ನೋಡಿ. ನೋಡಿದ್ರ ಇಲ್ಲಿ ನೋಡಿ ನಮ್ಮ ಮಕ್ಕಳು ಎಲ್ಲ ಆಟ ಆಡ್ತಿದ್ದಾರೆ ನೋಡಿ. ನಮ್ಮ ನನ್ನ ಚಿಕ್ಕ ಮಗು ನೋಡಿ ನೋಡಿ ಹೇಗೆ ಆಡ್ತಿದ್ದಾರೆ. ಹಾಂ ಮಳೆ ಅನ್ನ ಭಯನೇ ಇಲ್ಲ ನೋಡಿ, ಹೇಗೆ ಬಿಟ್ಕೊಂಡು ಆಟಾಡ್ತಿದ್ದಾರೆ. ನೀವು ಎಲ್ಲ ಮಳೆ ಎಂಜಾಯ್ ಮಾಡಿ, ಪ್ರಕೃತಿ ಎಂಜಾಯ್ ಮಾಡಿ. ತುಂಬ ಸುಂದರವಾಗಿರುತ್ತೆ, ತುಂಬ ಖುಷಿ ಕೊಡುತ್ತೆ. ಪ್ರಕೃತಿ ಜೊತೆಯಲ್ಲಿರಿ. ಮಳೆ ಬಂತು ಅಂತ ಬಾಗಿಲು ಹಾಕ್ಕೊಂಡಿರೋದು ಅದೆಲ್ಲ ಮಾಡಿ. ಹೆಲ್ತ್ನ ಕಷಾಯಗಳನ್ನು ಕುಡೀರಿ, ಡೈಲಿ ಒಳ್ಳೆ ಆಹಾರ ತಿನ್ನಿ, ಏನೋ ಎಕ್ಸಸೈಸ್ ಎಲ್ಲ ಮಾಡಿ ಫಿಟ್ ಆಗಿರಿ. ಮಳೆಗಳಲ್ಲಿ ನೆನೀರಿ, ಆರೋಗ್ಯ. ಓಕೆನಾ? ನೆಕ್ಸ್ಟ್ ನೋಡೋಣ. ಬಾಯ್ ಬಾಯ್. ವಿತ್ ಲವ್. ಲವ್ ಉಲ್ಟಾ ಕಾಣಿಸುತ್ತೆ. ಚೇಸ್ ಚೇಸ್ ನೋಡಿ. ಮಳೆ ಹಿಂಗಿರೋವಾಗ ಮಸಾಲೆ ವಡೆ ಈ ಥರ ಕಾಫಿ ಟೀ ಹಾಕ್ಕೊಂಡು ಬಂದು ಟೆರೆಸ್ ಬಂದ್ಬಿಟ್ಟು ಎಂಜಾಯ್ ಮಾಡಿ. ಈ ಕಡೆ ಬಾ. ಅಣ್ಣ ಬರ್ತಾನೆ ಬಾ. ಬರ್ತಾನೆ ಬಾಲ್ ಎತ್ಕೊಂಡು ಬರ್ತಾನೆ ಬಾ. ನೆಸ್ಕೆಫೆ ಸೂಪರ್. ಚೇಸ್.
ಮಳೇಲಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಾವೆಲ್ಲ. ಸೊ ಇವಾಗ ಒಂದು ಮದುವೆ ಫಂಕ್ಷನ್ಗೆ ರೆಡಿಯಾಗಿ ಮದುವೆ ಫಂಕ್ಷನ್ ಅಟೆಂಡ್ ಮಾಡಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡೋದನ್ನ ಮರಿಬೇಡಿ. ಬೇಗ ಬೇಗ ಅನೀಸ್ ಲೈಫ್ ಬೋಟ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.